ನಾನು ಒಬ್ಬ ಅವರ ಅಭಿಮಾನಿಯಾಗಿ ನಮ್ರತೆಯಿಂದ ತಮಗೆ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಜಾಸ್ತಿ ಮಾತಾಡೋದ್ರ ಅರ್ಥ ಇಲ್ಲ. ಭಗವಂತ ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ಅರ್ಥ ಆಗ್ತದೆ. ಆ ಹೆಣ್ಮಗಳು ಅಶ್ವಿನಿ ಮತ್ತು ಅವರ ಇಬ್ಬರು ಮಕ್ಕಳಿಗೆ ಆಗಿರುವಂತ ಅಗಾಧ ಯಾರು ಅದನ್ನ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಎಷ್ಟು ಕ್ರೂರಿ ಇದ್ದಾನೆ ಅನ್ನೋದಕ್ಕೆ ಪುನೀತ್ ರವರ ಸಾವು ಕೂಡ ಒಂದು ಸಾಕ್ಷಿ. ಸೊ ನಾವು ದೇವರಲ್ಲೇ ನಂಬಿಕೆಯನ್ನು ನಾವು ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಏಕೆಂದ್ರೆ ಯಾವ ಹವ್ಯಾಸನೂ ಇಲ್ಲ, ಯಾವ ವಿಚಾರನೂ ಇಲ್ಲ, ಏನೂ ಇಲ್ಲದೆ ಇಷ್ಟು ಆರೋಗ್ಯಕರವಾಗಿತ್ಕೊಂಡು ಇಷ್ಟು ಜಲ್ದಿ ಭಗವಂತ ಕರ್ಕೊಂಡ ಅಂತಂದ್ರೆ ನಮ್ಮಲ್ಲೇ ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಇರ್ಲಿ, ಏನು ಮಾಡೋಕ್ಕೆಲ್ಲ ಆಗುದಿಲ್ಲ. ಇದೊಂದು ವಿಧಿಯಾಟ, ನಾವೆಲ್ಲ ಅನುಭವಿಸ್ಲೇಬೇಕಾಗಿದೆ. ಭಗವಂತ ಎಲ್ಲರಿಗೂ ಕೂಡ ಅವ್ರ ಕುಟುಂಬದವ್ರಿಗೆ, ನಿಮಗೆ, ಅವರೆಲ್ಲ ಅಭಿಮಾನಿಗಳಿಗೆ ತಡ್ಕೊಳ್ಳುವಂತ ಶಕ್ತಿ ಸಿಗ್ಲಿ ಅಂತೇಳಿ ಪ್ರಾರ್ಥಿಸಿ, ಈ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರು ನಮ್ಮನ್ನ ಆಹ್ವಾನಿಸಿ ನಿಮ್ಮ ಹತ್ರ ಒಂದು ಎರಡು ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವ್ರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಶ್ರೀ ಟಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಬಂಧುಗಳೇ, ಈ ಸಭೆಯಲ್ಲಿ ಸಾಧ್ಯವಾಗುತ್ತಿರುವುದು ಪುನೀತ್ ರಾಜ್ಕುಮಾರ್ ಅರ್ಥಾತ್ ಅಪ್ಪು ಅವರ ಕುರಿತಾಗಿ ನೆನಪಿನ ಮೆರವಣಿಗೆ ಅಂದರೆ ಅದೊಂದಷ್ಟು ನಿಧಾನಗತಿ, ಮಧ್ಯ ಮಧ್ಯ ನಿಂತು ದರ್ಶನ ನೀಡಿ ನೆನಪುಗಳನ್ನು ಹಂಚಿಕೊಂಡು ಮುಂದೆ ಸಾಗುವ ಪರಿ ಅದೂ ಇಲ್ಲಿ ಸಾಧ್ಯವಾಗ್ತದೆ. ಒಂದಷ್ಟು ಕಾರ್ಯಕ್ರಮಗಳು ಹಿಂದು ಮುಂದು ಆಗುವ ಸಂಭವ. ದಯಮಾಡಿ ನಮ್ಮೊಟ್ಟಿಗೆ ಸಹಕರಿಸಿ ಇಲ್ಲಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವ ಕೋರಿಕೆ ಎಲ್ಲರಲ್ಲಿ. ಹಿರಿಯ ಕಲಾವಿದರು, ತೆಲುಗು ಚಿತ್ರರಂಗದ ಹಿರಿಯ ಕಲಾವಿದರು ಡಾಕ್ಟರ್ ಮೋಹನ್ ಬಾಬು ಅವರ ಸುಪುತ್ರ ಮಂಚು ಮನೋಜ್ ಅವರು ನಿಮ್ಮ ಒಟ್ಟಿಗೆ ಇದ್ದಾರೆ. ತಮ್ಮ ನೆನಪುಗಳನ್ನು ಹಂಚಿಕೊಳ್ಳಲಿದ್ದಾರೆ. Andariki namaskaram. Sorry, I can't speak Kannada. Shivanna and to the whole family, I'm really sorry for what happened. అది తెలిసిన వెంటనే నిజంగా మా అందరికీ అక్కడ మనసులో కష్టం అయిపోయింది. తిరిగి ఆ రోజు వెంటనే ఇక్కడికి రావడం జరిగింది. అండ్ ఇట్ వాజ్ లైక్ ఇందాక విశాల్ చెప్పినట్టు, నా బ్రదర్ సినిమాలోనే ఫైట్లు స్టంట్లు అన్నీ చేస్తాం, కానీ ఇలాగా ఇంత దగ్గరైన వ్యక్తి దూరం అయితే మనసు తట్టుకోదు. ఐఎమ్ రియలీ సారీ ఫర్ ద ఫ్యామిలీ. పునీత్ అన్న, యు ఆర్ నాట్ హియర్ టుడే, బట్ యువర్ లవ్, యువర్ గుడ్నెస్, యువర్ థాట్స్ ఆర్ ఆల్వేస్ అలైవ్. టిల్ ద ఇండియన్ ఫిల్మ్ ఇండస్ట్రీ ఈజ్ అలైవ్, యూ విల్ బీ అలైవ్ అన్న. యూ విల్ బీ అలైవ్ ఫర్ ఎవర్. We're really blessed for all the good things you've done, great things you've done. We're always there. Shivanna, I'm your youngest brother. I'll be there no matter what. I'm just a call away. We are there to give service. We are there to serve you and your family for all the good things you're doing. We're always there for you. The Telugu industry is with you, and we're all with you, Anna. Love you so much, and strength to the family. Love you all. Peace, Anna. Jai Hind. And one more thing, I request the center and every film actor from every state to write a letter to center, and 100% Puneeth Anna should get Padma Shri very soon. And we are all there, and from Telugu industry also we are all going to write letters, and I request each and every industry to do that. Thank you so much. Jai Hind. Vande Mataram. ಅಭಿಮಾನಿಗಳ ಭಾವನೆಗಳಿಗೆ ಧ್ವನಿಯಾಗಿದ್ದಾರೆ ಶ್ರೀ ಮನೋಜ್ ಅವರು. ಪ್ರೊಫೌಂಡ್ ಥ್ಯಾಂಕ್ಸ್ ಟು ಯು ಮನೋಜ್ ಜಿ. ಇನ್ನೀಗ ಮಾನನೀಯ ಗೃಹ ಸಚಿವರು ಶ್ರೀ ಅರಗ ಜ್ಞಾನೇಂದ್ರ ಅವರು ತಮ್ಮ ನುಡಿಗಳನ್ನು ಹಂಚಿಕೊಳ್ಬೇಕಾಗಿ ಕೋರಿಕೆ. ಶ್ರೀ ಅರಗ ಜ್ಞಾನೇಂದ್ರ ಅವರು.
ಎಲ್ರಿಗೂ ನಮಸ್ಕಾರ. ಶರಣರ ವ್ಯಕ್ತಿತ್ವವನ್ನು ಮರಣದಲ್ಲಿ ಕಾಣು ಅಂತ ಹೇಳಿ ಗಾದೆ ಮಾತನ್ನು ಹೇಳ್ತಾರೆ. ಅದಕ್ಕೆ ನಿಜವಾಗಲೂ ಕೂಡ ಅರ್ಥವನ್ನು ಈ ನಾಡಿನ ಜನ ಕಂಡಿದ್ದು ಮೊನ್ನೆ ಪುನೀತ್ರವರ ಮರಣದ ಸಂದರ್ಭದಲ್ಲಿ. ಸಾವು ಬದುಕನ್ನು ದಾಖಲು ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಜನನ ಮರಣದ ದಾಖಲೆಯ ಮೂಲಕ. ಆದರೆ ಅವೆರಡರ ಮಧ್ಯದ ಬದುಕನ್ನು ವ್ಯಕ್ತಿ ತಾನೇ ದಾಖಲು ಮಾಡ್ತಾ ಹೋಗ್ತಾನೆ ತನ್ನ ನಡವಳಿಕೆಯಿಂದ, ತನ್ನ ಕೆಲಸದಿಂದ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ವ್ಯಕ್ತಿತ್ವವನ್ನು ಕೋಟಿ ಕೋಟಿ ಜನರ ಹೃದಯದಲ್ಲಿ, ಮನಸ್ಸಿನಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ದೈಹಿಕವಾಗಿ ಪುನೀತ್ರವರು ಇವತ್ತು ನಮ್ಮ ನಡುವೆ ಇಲ್ಲ. ಆದರೆ ಅವರ ಕೆಲಸದಿಂದ, ಅವರ ವ್ಯಕ್ತಿತ್ವದಿಂದ, ಅವರ ನಟನೆಯಿಂದ ಸದಾಕಾಲ ನಮ್ಮ ನಡುವೆ ಚಿರಂಜೀವಿಯಾಗಿ ಉಳಿತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ನಮಗೆ ಮೊನ್ನೆ ದಿನ ಸಾವಿರಾರು ಫೋನ್ ಕಾಲ್ಗಳು, ಅಭಿನಂದಿಸಿ ಬಹಳಷ್ಟು ಜನ ನಾಡಿನ ಉದ್ದಗಲಕ್ಕಿಂದ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಕಾರಣ ಇಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಅವರು ದಿವಂಗತರಾದಂಥ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳು, ಬಹಳ ದೊಡ್ಡ ಅವಘಡಗಳು ನಡೆದಿತ್ತು ಅವತ್ತು ಅಭಿಮಾನಿಗಳ ಆವೇಶದಿಂದ. ಹಾಗಾಗಿ ನಮ್ಮ ಸರ್ಕಾರದ ಕಡೆ ಬಹಳ ಜನ ನೋಡ್ತಾ ಇದ್ರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಹಾಗೂ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಹಿರಿಯ ಸದಸ್ಯರು 2 ಹಗಲು 2 ರಾತ್ರಿ ಆ ವೇದಿಕೆ ಮೇಲೆ ಇದ್ವಿ. ಅಕ್ಷರಶಃ ನಾವೆಲ್ಲ ನಿದ್ರೆ ಮಾಡಿದ್ದು 2 ದಿವಸದಲ್ಲಿ 6 ಗಂಟೆ ಇರ್ಬೋದು, ಒಂದೊಂದು ದಿನ 3 ಗಂಟೆ ನಿದ್ದೆ ಮಾಡಿದ್ದಿರಬಹುದು. ಕಾರಣ ಇಷ್ಟೇ, ಅಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನ ಅಭಿಮಾನಿಗಳು ಅವರನ್ನು ನಿಭಾಯಿಸುವಂಥ ಬಹಳ ದೊಡ್ಡ ಹೊಣೆಗಾರಿಕೆ. ಅಪ್ಪು ಅವರವರ ಪಾರ್ಥಿವ ಶರೀರವನ್ನು ಗೌರವಪೂರ್ವಕವಾಗಿ ಕಳಿಸ್ಕೊಡ್ಬೇಕಾದಂಥ ಹೊಣೆಗಾರಿಕೆ ನಮ್ಮ ಸರ್ಕಾರದ ಮೇಲಿತ್ತು. ಆ ಸಂದರ್ಭವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಅಂತೇಳಿ ಹೇಳಿ ಬಹಳ ಜನ ಮೆಚ್ಚುಗೆಯ ಮಾತನ್ನು ನಮ್ಮ ಸರ್ಕಾರದ ಬಗ್ಗೆ ಆಡಿದ್ರು. ಇದಕ್ಕೆ ನಾವು ಮಾತ್ರ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳು ಅಲ್ಲಿ ಕೂತಾಗ ಇಡೀ ಮೆಷಿನರಿ ಆಕ್ಟಿವ್ ಆಗಿ ಇತ್ತು. ಅಕ್ಷರಶಃ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಬೀದಿ ಮೇಲೆ ಇದ್ದರು. ಪ್ರತಿ ಕ್ಷಣವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಆ ಸಂದರ್ಭವನ್ನು ನಿಭಾಯಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮರಣದ ಸಂದರ್ಭದಲ್ಲಿ ನಡೆದಂಥ ಯಾವುದೇ ಅವಘಡಗಳು ನಡೀದೇನೆ ಶಾಂತಿ ಸುವ್ಯವಸ್ಥೆಯಿಂದ ಅತ್ಯಂತ ಗೌರವಪೂರ್ಣವಾಗಿ ಅವರ ಪಾರ್ಥಿವ ಶರೀರವನ್ನು ನಾವು ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ಆ ಕುಟುಂಬ ಕೂಡ ಕೊನೆಯ ಕ್ಷಣದ ವಿಧಿವಿಧಾನಗಳನ್ನು ನೆರವೇರಿಸಲಿಕ್ಕೆ ಕೂಡ ಸಾಧ್ಯ ಆಯಿತು. ಹಾಗಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಿರ್ತಕ್ಕಂಥ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಕೊನೆಯ ಕಾನ್ಸ್ಟೇಬಲ್ ಅವರೆಗಿನ ಎಲ್ಲ ಸಿಬ್ಬಂದಿ ವರ್ಗದವರನ್ನ, ರೆವಿನ್ಯೂ ಮತ್ತು ಬೇರೆ ಬೇರೆ ಇಲಾಖೆ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವ್ರನ್ನ ನಾನು ಅಭಿನಂದಿಸ್ತೇನೆ. ಪುನೀತ್ರವರು ನಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ಚಿರಸ್ಥಾಯಿಯಾಗಿ ಉಳಿತಾರೆ. ಹಾಗೆಯೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಈ ಅಭೂತಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಅಪ್ಪೂರವರಿಗೆ ನಮ್ಮ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದ್ರ ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ಅವರ ಅಗಲಿಕೆಯ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ನಾಡಿನ ಉಗ್ಗದಕ್ಕಿರ್ತಕ್ಕಂಥ ಕೋಟಿ ಕೋಟಿ ಜನ ಅಪ್ಪುವಿನ ಅಭಿಮಾನಿಗಳಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ. ಅಪ್ಪೂರವರ ಬಿಟ್ಟು ಹೋಗಿರ್ತಕ್ಕಂಥ ಕೆಲಸವನ್ನು, ಸಾಮಾಜಿಕ ಕೆಲಸವನ್ನು, ನಟನಾಗಿ ಬಹುಶಃ ಒಂದು ಹುಟ್ಟಿನಿಂದ ಬರ್ತದೆ, ಅವರ ಸಾಧನೆಯಿಂದ ಬರ್ತದೆ. ಆದರೆ ಅವರ ಸಾಮಾಜಿಕ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಬಹುದು. ಆ ಕಾರ್ಯವನ್ನು ಮಾಡೋಣ. ಈ ನಾಡನ್ನು, ಕನ್ನಡ ನಾಡನ್ನು ಶಕ್ತಿವಂತ ನಾಡನ್ನಾಗಿ ಕಟ್ಟಲಿಕ್ಕೆ ನಮ್ಮೆಲ್ಲರ ಯೋಗದಾನವನ್ನು ಜೋಡಿಸೋಣ. ಅದುವೇ ಅಪ್ಪೂರವರಿಗೆ ಸಲ್ಲಿಸುವಂಥ ಶ್ರದ್ಧಾಂಜಲಿ ಅಂತೇಳಿ
ನಾನು ಭಾವಿಸ್ತೇನೆ. ಎಲ್ರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪುನೀತ್ ಬಗ್ಗೆ ತುಂಬ ಜನ ಮಾತಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು, ಆ ವ್ಯಕ್ತಿತ್ವವನ್ನು ಹೇಳಬೇಕು, ಹೊಗಳಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇದೆ. ಇಲ್ಲಿ ಮನೋರಂಜನೆಗೂ ಕೂಡ ಒಂಚೂರು ಆಸ್ಪದ ಬೇಕಾಗಿದೆ. ಹಾಗಾಗಿ ಮಾತಾಡದಿದ್ದರು ಹೊಟ್ಟೆಲಿ ಹಾಕ್ಕೊಂಡು ಈಗ ಅಶೋಕ್ ಅವರು ದಯಮಾಡಿ, ಕಂದಾಯ ಸಚಿವರು ಅಶೋಕ್ ಅವರು ದಯಮಾಡಿ ಅಶೋಕ್ ಅವರು ಅವರ ಅನಿಸಿಕೆಗಳನ್ನು ಹಂಚ್ಕೋಬೇಕು. ಅದಾದಮೇಲೆ ಶರತ್ ಕುಮಾರ್ ಮಾತನಾಡುವರಿದ್ದಾರೆ. ಇನ್ನೂ ಒಂದು 4-5 ಜನ ಮಾತಿಗೆ ಸ್ಥಿಮಿತವಾಗಿ ಇಟ್ಕೊಂಡು ಮನೋರಂಜನೆಗೆ ಮುಂದಿನ ಕಾರ್ಯಕ್ರಮವನ್ನು ನಾವು ಮೀಸಲಾಗಿ ಇಡಬೇಕಾಗುತ್ತೆ. ಹಾಗಾಗಿ ಅಶೋಕ್ ಅವರು ಆದಮೇಲೆ ಆನಂದ್ ಸಿಂಗ್ ಅವರಿದ್ದಾರೆ, ಮುನಿರತ್ನಂ ಅವರಿದ್ದಾರೆ. ಎರಡೆರಡು ಅನಿಸಿಕೆಗಳು. ಅಶೋಕ್ ಅವರಾದಮೇಲೆ ಶರತ್ ಕುಮಾರ್ ಅವರು ದಕ್ಷಿಣ ಭಾರತ ಚೆನ್ನೈನಿಂದ ಬಂದಿದ್ದಾರೆ. ಅವರು ಮಾತನಾಡಬೇಕಾಗಿರೋದ್ರಿಂದ ಅಶೋಕ್ ಅವರು ತಮ್ಮ ಅನಿಸಿಕೆಗಳನ್ನು, ಅದು ಅಲ್ಲದೆ ಜಾಲಹಳ್ಳಿ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷಗಳು ಅವರು ಕನ್ನಡದ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರು ಮಾತಾಡ್ತಾರೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿವಕುಮಾರ್ ಅವರಿಗೆ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ, ಎಲ್ಲ ಸಿನಿಮಾದಲ್ಲಿ ನಮ್ಮ ಹೀರೋಗಳಾಗಿರ್ತಕ್ಕಂಥ ಕಲಾವಿದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾನೇನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ. ಪುನೀತ್ ಅವರು ತೀರೋಗಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಅವರು ಎಂಟ್ರಿ ಆದಾಗ, ಅವರ ಆಫೀಸ್ಗೆ ಎಂಟ್ರಿ ಆದಾಗ ನನಗೆ ಹೇಳಿದ್ರು ತೀರೋಗಿದ್ದಾರೆ ಅಂತ. ನಾನು ಆಗ ಮಾತಾಡಲೇ ಇಲ್ಲ. ಸುಮ್ಮನೆ ಏನು ಜೋಕ್ ಮಾಡ್ತೀಯ ಅಂದ್ಬಿಟ್ಟು ಸೀದಾ ನಾನು ಆಚೆ ಹೊರಟೋದೆ. ಹೋಗ್ತಾ ಇದ್ದವ್ರನ್ನ ಕೈ ಹಿಡಿದು ಮತ್ತೆ ವಾಪಸ್ ಕರೆದು, ನಾನು ಹೇಳಿದ್ರೆ ನಂಬಲ್ಲ, ಅಲ್ಲಿ SP ಅನ್ನು ಕರೆದ್ಬಿಟ್ಟು ಹೇಳಪ್ಪ ನೀನು ಸ್ವಲ್ಪ ಅಂತ ಹೇಳಿದ್ರು. ಆಗ ನಿಜಕ್ಕೂ ಒಂದು ರೀತಿ ಶಾಕ್ ಆಯಿತು. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಭಿಮಾನಿ. ನಾನು ನಮ್ಮ ಮನೆಗೂ ಬಂದಿದ್ರು ಒಂದ್ಸರಿ. ಅವ್ರು ಹೇಳ್ತಾ ಇದ್ರು, ಒಂದ್ಸರಿ ಒಂದು ಸಿನಿಮಾದ ಪಾರ್ವತಮ್ಮ ಅವರು ನಾನು ಒಂದು ಥಿಯೇಟರ್ ಉದ್ಘಾಟನೆಗೋಸ್ಕರ ಉತ್ತರಹಳ್ಳಿಗೆ ಹೋಗಿದ್ರಿ. ಹಾಗೆ ಹೇಳಿದ್ರು. ನಾನು ನಮ್ಮ ಮನೆಗೆ ಬಂದಾಗ ಅವ್ರು ನನ್ನ ನೋಡಿದ್ರು ಒಂದ್ಸರಿ, ನಾನು MLA ಇದ್ದಾಗ. ಇಲ್ಲ, ಅಶೋಕ್ ಅವ್ರನ್ನ ಒಂದ್ಸರಿ ನನ್ನ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿಸ್ಬೇಕು ಅಂತ ಪಾರ್ವತಮ್ಮ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅಭಿಮಾನಿ, ಅವರೇ ನನ್ನ ದೇವರು ಅಂತ ಹೇಳಿದಂಥವ್ರು. ಅಂಥವರ ಕುಟುಂಬದಲ್ಲಿ, ಮುತ್ತುರಾಜನ ಕುಟುಂಬದಲ್ಲಿ ಮುತ್ತುವಾಗಿ ಹುಟ್ಟಂಥವ್ರು. ಇವತ್ತು ನಾವು ನೋಡಿ, ನೀವು ಪುನೀತ್ ಅವ್ರನ್ನ ನಾವು ಏನೋ ದೊಡ್ಡ ತನ ಕಾಣದೇ ಇಲ್ಲ, ಮಗು ಥರ. ಅವರ ಮನಸ್ಸೂ ಮಗು, ಅವ್ರು ಮಾಡಿದಂಥ ಎಲ್ಲನೂ ಕೆಲಸನೂ ನಗು. ಅವ್ರನ್ನ ನೋಡ್ತಾ ಇದ್ರೆ ಮಗು ಥರ ನೋಡ್ದಂಗೆ ಆಗ್ತದೆ. ಎಲ್ಲರೂ ಯಾಕೆ ಇಡೀ ಕರ್ನಾಟಕ ಇವತ್ತು ಯಾವುದೇ ಕಲಾವಿದನಿಗೆ ಇಷ್ಟೊಂದು, ನಾವು ಪ್ರಾರಂಭದಲ್ಲಿ ನಾವು ಮುಖ್ಯಮಂತ್ರಿಗಳ ಜೊತೆ ನಾವು ಚರ್ಚೆ ಮಾಡಿದಾಗ ಈ ಸಂಖ್ಯೆ ಜನ ಬರ್ತಾರೆ ಅಂತ ನಾವು ಕನಸು ಮನಸ್ಸಲ್ಲಿ ಯೋಚನೆ ಮಾಡಲಿಲ್ಲ. ಒಳ್ಳೆ ಸರ್ತಿ ಸಾಲ್ ರೀತಿ 1 ದಿನ 2 ದಿನ ಆದ್ರೂ ಕೂಡ ಆ ಜನ ಬಂದಂತ ಸಾಗರ. ನಿಜಕ್ಕೂ ವ್ಯಕ್ತಿ ತನ್ನ ಸತ್ತಾಗ ಅವನ ನಡೆ ನುಡಿ, ಅವನು ಮಾಡಿದಂಥ ಕೆಲಸ ಕಾಣಿಸುತ್ತೆ ಅಂತಾರೆ. ನಾವು ಅಪ್ಪು ನಮ್ಮ ಮಧ್ಯೆ ಇಲ್ಲದೆ ಇರ್ಬೋದು, ಆದರೆ ಅವರ ನಡೆ ನುಡಿ ಇವತ್ತು ಬಂದಂಥ ಜನಸಾಗರವನ್ನು ನೋಡಿದಾಗ, ಅವರು ಒಂದು ಕವಿ ಹೇಳ್ತಾನೆ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು ಅಂತೇಳಿ. ಹಾಗೆ ಪುನೀತ್ ಅವರು, ಅಪ್ಪು ಅವರು, ಆ ಜ್ಯೋತಿ ಇದೆಯಲ್ಲ ಯಾವತ್ತೂ ಆರಲ್ಲ. ಈ ಜ್ಯೋತಿ ನಿರಂತರವಾಗಿರ್ತದೆ. ಕನ್ನಡಿಗರ ಎಲ್ಲರ ಮನದಲ್ಲಿ ಕೂಡ ನಿರಂತರವಾಗಿರುತ್ತೆ. ಆ ಥರ ಜ್ಯೋತಿಯನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಅವ್ರು ಮಾಡಿದಂಥ ಕೆಲಸ ನಮ್ಮೆಲ್ಲರಿಗೂ ಕೂಡ
ರಾಜಕಾರಣಿ ಇರ್ಬೋದು, ಯಾರೇ ಇರ್ಬೋದು ಕೂಡ ಅವ್ರು ಮಾಡಿದಂಥ ಕೆಲಸ, ಇವತ್ತು ಒಬ್ಬ ತಮಿಳ್ನಾಡಿನ ಒಬ್ಬ ನಟ ಇವತ್ತು ಬಂದು ನಾನು ಆ ಜವಾಬ್ದಾರಿಯನ್ನ ಹೊರ್ತೀನಿ ಅಂತ ಹೇಳಿದಾಗ ನಿಜಕ್ಕೂ ನನ್ನ ಕಣ್ಣಲ್ಲಿ ನೀರು ಬಂತು. ಆ ಥರದ ಕೆಲಸ ಎಲ್ಲ ನಟರು ಕೂಡ ಮಾಡಬೇಕು, ಎಲ್ಲ ಕಲಾವಿದರು ಮಾಡಬೇಕು, ರಾಜಕಾರಣಿಗಳು ಮಾಡಬೇಕು. ಎಲ್ಲರೂ ಮಾಡಿದಾಗ ಈ ಸಮಾಜಕ್ಕೆ ಒಳ್ಳೇದಾಗ್ತತೆ. ಯಾರಾದರೂ ಇವತ್ತು ನಮಗೆ ಮಾಡೆಲ್ ಅಂದ್ರೆ ಆ ಮಾಡೆಲ್ಗೆ ಅಂಬಾಸಿಡರ್ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಪುನೀತ್ ರಾಜ್ಕುಮಾರ್. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೆನಪುಗಳ ಬುತ್ತಿಯ ಹಂಚಿಕೊಳ್ಳುವಿಕೆ ಸಾಧ್ಯವಾಗುತ್ತದೆ. ಇದೀಗ ಇದನ್ನು ಸಾಧ್ಯ ಮಾಡಿಕೊಟ್ಟಿದ್ದಾರೆ ಮಾನನೀಯ ಶ್ರೀ ಅಶೋಕ್ ಅವರು, ಅವರಿಗೆ ಧನ್ಯವಾದಗಳು. ಹಿರಿಯ ಕಲಾವಿದರಾದ ಶ್ರೀ ಶರತ್ ಕುಮಾರ್ ಅವರು ತಮ್ಮ ನೆನಪುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಫಾಂಡ್ ರಿಮೆಂಬ್ರೆನ್ಸಸ್ ಟು ಬಿ ಶೇರ್ಡ್ ಬೈ ಶ್ರೀ ಶರತ್ ಕುಮಾರ್ ಜಿ. ಅಪ್ಪು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಿರುವ ಮುಖ್ಯಮಂತ್ರಿ ಅವರು ಆ್ಯಂಡ್ ಆಲ್ ಡಿಗ್ನಿಟರೀಸ್, ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸ್ಟಿಲ್ ಅನೇಬಲ್ ಟು ಡೈಜೆಸ್ಟ್ that Puneet is not here. I have fond memories of Puneet avaru. I worked with him in Rajkumara as his father, and then the last film, about almost 35 days back, I was with Puneet working in his film James. I have no words. Vatigil Varlilla. I can express myself in Kannada because ಈ ಮಣ್ಣು 1977 ಇಲ್ಲಿ ಬಂದು ಬ್ಯಾಂಗ್ಳೂರ್ ರೋಡ್ಸಲ್ಲಿ ಪೇಪರ್ ಹಾಕ್ತಾ ಇರ್ತೇವೆ ನಾನು. ಸೊ ಫ್ರಮ್ ದೇರ್ ಐ ರೀಚ್ ಸಮ್ವೇರ್. I have a lot to say about Puneet, but I'll become too emotional because only about 40 days back I spent a lot of time. Nangondu operation aitu. There was a climax fight for James picture. Adali work madakaglilla. Puneet avaru anna dope maadu ತಗೊಂಡ್ಬಿಡ್ತೀನಿ, ಡೋಂಟ್ ವರಿ, ಕ್ಲೋಸಪ್ ಅಲ್ಲಿ ಆ್ಯಕ್ಟ್ ಮಾಡಬೇಡಿ ಅಂತ ಹೇಳಿದರು. ಆ್ಯಂಡ್ ವಾಟ್ ಐ ಲೈಕ್ಡ್, he cooked and brought it to me and fed me in the caravan. I just can't forget. That's why when I heard this unbelievable, I would say a tragic and unforgivable act of the Almighty, I would say. ಸಮೀಕ್ಷೆಗಾಗಲಿಲ್ಲ ದೇವರಲ್ಲಿ. Because he is living in our hearts, like everybody has already said about Puneet avaru. We always say, we are not born or we don't die. We are passing through a planet. When you are passing through a planet called Earth, what do you leave behind for others to follow? That is exactly what Puneet avaru has done. He has left behind a legacy. There is a soul looking through his eyes, and he has initiated people to donate the organs which are very, very essential. And I hope every one of us here take a leaf out of Puneet's goodness, and it is welfare activities that he has done and left behind, which is unknown. Like they say, Tamil ஒரு பழமொழி இருக்கு, இடது கை கொடுப்பது வலது கை தெரியக்கூடாது என்று சொல்வார்கள். அப்படின்னா you should not know, the left hand gives, the right hand should not know. So Puneet, after his demise,
has come to light, and I thank the Honorable Chief Minister for announcing the Karnataka Ratna, the highest award. And it is Karnataka Ratna is the highest award, and Rajyotsava award kuda kodta idare really. That you have to be above 60. Adu kodakkagalilla, but Puneet is going to live forever. If you can make some, like everybody, Ashok avaru helidaru, that he should be honored in such a way, everybody should honor him, that posthumously we can give him Padma Shri. The highest award is Bharat Ratna. Why not Bharat Ratna is what I would think. Posthumously can even give Bharat Ratna. He's a great human being. A human being who thought about the society in general. I'm a politician, actor. We all are here to do service to the entire society as a general. So he is somebody not being in politics. He has given his self without anybody knowing. So today many people do so many things. It's an act of publicity which Puneet, knowing him so closely, I never knew he had done so much. I have donated my body organs, but that when you die, when you leave this world, how difficult it is going to be for the next of kin to do that act of giving his eyes. That shows the greatness of Rajkumar family. He has promised to donate his eyes, and they have donated his eyes. So all of us have taken a leaf out of his deeds that he has done, and he is living with us. And this is the very same place that we had the function of Rajkumar's 100 days. I never thought I will come for a Shraddhanjali of Puneet Avaru. I thought Puneet will come to my Shraddhanjali, because I am 67 years old. I think God should have taken me instead of Puneet. That is how I feel about Puneet. I could have given my life to him. I would still give my life to the entire family of Rajkumar, our family. Shivana is close to me. Puneet was very close to me. Raghavendra was close to me. And we should be indebted to this family forever in Karnataka. And Karnataka, in Bangalore especially, the very first salary that I earned is from Bangalore as a cycle boy. So I have my roots here. My life has started here. And I'm indebted to the state of Karnataka for the award, and then indebted to the Rajkumar family, Shivana, like all of us, we are pledged over here. We will be of service to you in whatever day, whenever you call us. We'll be there to be of service as volunteers, not as celebrities. Let us all remember, Puneet is living, and he'll live forever in our hearts, as long as this industry lives, as long as the people love cinema, and as long as the people in the society feel that good human beings should be remembered, Puneet will always be remembered. And let us pray for his soul to rest in peace. And he is definitely looking upon all of us, and he is blessing all of us. And he has left, God should have given one more chance, which he has not given. But let us all take the leaf out of his good deeds and carry on his good deeds. Thank you. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಅಭಿನಂದಿಸ್ತೀನಿ. ಕಾರ್ಯಕ್ರಮದಲ್ಲಿ ಇರ್ತೀನಿ ಅಂತ ಹೇಳಿದ್ರು, ಕೊನೆಯವರೆಗೂ ಇದ್ದಾರೆ. ಈಗ ಜಗ್ಗೇಶ್ ಅವರು, ದಯಮಾಡಿ ಜಗ್ಗೇಶ್. ಇನ್ನು ಶಿವರಾಜ್ ಕುಮಾರ್ ಮಾತನಾಡೋರು ಇದ್ದಾರೆ. ಕುಟುಂಬದ ಪರವಾಗಿ ಅವ್ರು ಮಾತನಾಡಲೇಬೇಕು. ದಯಮಾಡಿ ಸಮಯದ ಅಭಾವ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಉದ್ಯಮದ ಎಲ್ಲ ಮಿತ್ರರಿಗೆ, ಈ ಕಾರ್ಯಕ್ರಮವನ್ನು ಆಯೋಜಿಸಿರತಕ್ಕಂಥ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸ್ನೇಹಿತರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ನಿಂತ್ಕೊಂಡು ಹಿಂಗೆ ಮಾತಾಡೋಂಥ ದಿನ ಬರುತ್ತೆ ಅಂತ ನನ್ನ ಬದುಕಲ್ಲೇ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿಶೇಷವಾಗಿ ನನಗಂತೂ ಮಂಡಿಗೆ ಹೋಗಿಲ್ಲ. ಕಾರಣ ಏನು ಅಂದರೆ, ತಿಂಗಳಿಗೆ ಒಂದು 4 ಬಾರಿ ಆದರೂ ನಾವು ಮಾತಾಡ್ತಿದ್ವಿ. ಅದರಲ್ಲೂ ನನಗೆ 2 ವಿಷಯಗಳು
ನಮ್ಮ ಸಂತೋಷ್ ಆನಂದರಾಮ ಯಾವುದೋ ಒಂದು ಸ್ಕ್ರಿಪ್ಟು ನನಗೋಸ್ಕರ ಮಾಡಿದಾಗ ಪುನೀತ್ ಆ ಸ್ಕ್ರಿಪ್ಟನ್ನ ನಾನು ಕೇಳಬೇಕು ಅಂತ ಹೇಳಿ ನನಗೂ ಫೋನ್ ಮಾಡಿ ನಾವೆಲ್ಲ ಒಟ್ಟಿಗೆ ಕೂತು ಸ್ಕ್ರಿಪ್ಟನ್ನು ಕೇಳಿ, ಆತನಿಗೆ ಅವಶ್ಯಕತೆನೇ ಇರಲಿಲ್ಲ ನನ್ನ ಸ್ಕ್ರಿಪ್ಟೆಲ್ಲ ಬಂದು ಕೇಳಬೇಕು ಅಂತ ಒಂದು ಬ್ಯೂಟಿಫುಲ್ ಹಾರ್ಟ್ ಕತೆ ಕೇಳಿ ಲಾಸ್ಟ್ 5 ದಿನ ಇರಬೇಕಾದ್ರೆ ಮಲ್ಲೇಶ್ವರಮಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಬಂದಿದ್ದಾರೆ. ನನಗೆ ಒಂದು ಫೋನ್ ಬಂತು, ಇಮಿಡಿಯೇಟಾಗಿ ನಾನು ಅಲ್ಲಿ ಹೋದೆ. ಎಷ್ಟು ನಗ್ತಾ ಇದ್ದ ಅವನು, ನಾನು ಮಾಡೋ ತಮಾಷೆ ಎಲ್ಲ ಕೇಳ್ಕೊಂಡು ನಗ್ತಿದ್ದ. ಅವತ್ತು ಸುಧಾರಾಣಿಯವ್ರ ಮನೆ ಪ್ಯಾಸೇಜಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟಿದ್ದಾರೆ, ಅಲ್ಲಿ ತೆಗಿಯೋಕೆ ಆಗ್ತಾ ಇಲ್ಲ. ಸೊ ತುಂಬ ಜಿಗ್ಜಾಕ್ ಮಾಡಿ ಗಾಡಿ ತೆಗಿಬೇಕಾದ್ರೆ ಸುಮಾರು ಒಂದೂವರೆ ನಿಮಿಷ ನನಗೆ ಟಾಟಾ ಮಾಡ್ತಾ ಇದ್ದ. ಯಾವತ್ತೂ ಟಾಟಾ ಮಾಡಿಲ್ಲ. ನಮ್ಮ ಮನಸ್ಸಿನಲ್ಲಿ ನಾನು ಅಂದ್ಕೊಂಡಿದ್ದು, ಎಂಥ ಮಗುವಂಥ ಮನಸ್ಸಪ್ಪ, ಯಾವ ಥರ ಒಂದು ಭಾವನೆ ಇದು, ಟಾಟಾ ಮಾಡ್ಕೊಂಡು ಹೋಗ್ತಾ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಇವತ್ತು ಎಂಥ ದೌರ್ಭಾಗ್ಯ ಅಂದರೆ ಇಲ್ಲಿ ನಿಂತ್ಕೊಂಡು ಆತನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದು, ಇದು ಯಾರಿಗೂ ಬರಬಾರ್ದು. ನಾವೆಲ್ಲ 60 ಗಡಿಗೆ ಬಂದ್ಬಿಟ್ವಿ. ನಾವೆಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕಳಿಸ್ಕೊಡ್ಬೇಕಾಯ್ತು ಅವರು. ಇವತ್ತು ನಾವು ಇವರು ಕಳಿಸ್ಕೊಡ್ಬೇಕು. ಇದಕ್ಕಿನ್ನ ದೊಡ್ಡ ಒಂದು ದೌರ್ಭಾಗ್ಯ ದಿನ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕನ್ನಡ ಚಿತ್ರರಂಗಕ್ಕೆ ತುಂಬ ಗಟ್ಟಿಯಾದಂಥ ನಟ. ಬೇರೆ ಯಾವುದೇ ಭಾಷೆಗಳ ಬಗ್ಗೆ ಎಲ್ಲರೂ ಮಾತಾಡಿದಾಗ ಇಲ್ಲ ನಾವು ಇದ್ದೀವಿ ಅಂತ ನಿರೂಪಿಸುವಂಥ ಒಂದು 4-5 ಜನ ಗಟ್ಟಿ ಕಲಾವಿದರಲ್ಲಿ ಈತನೂ ಕೂಡ ಒಬ್ಬ. ನೆವರ್ ಎಕ್ಸ್ಪೆಕ್ಟೆಡ್. ಸಮಾಧಾನ ನಮಗೆ ನಾವೇ ಮಾಡ್ಕೋಬೇಕಾಗ್ತದೆ. ನಾವು 4-5 ವರ್ಷಗಳಿಂದ ಬೇರೆ ಆಯಾಮದಲ್ಲಿ ನಾವು ಹೊರಟೋದ್ವಿ. ಈ ಜಂಜಾಟಗಳಿಂದೆಲ್ಲ ದೂರ ಆಗಿ ನಾನು ಸಾಮಾನ್ಯವಾಗಿ ಯಾರ ಜೊತೆ ಮೀಟ್ ಆಗಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಯಾರಿಗೂ. ನಾನು ಬೇರೆ ನಮ್ದೇನೋ ಮನಸ್ಸಿನಲ್ಲಿ ಏನೋ ಬೇರೆ ಒಂದು ಸಂತೋಷ ನಮಗೆ ಸಿಗ್ತಿದ್ದೆ, ಆ ಕಡೆ ನಾವು ಹೆಚ್ಚಿಗಿರ್ತೀವಿ. ಈತನ ಸಾವಾದ ಮೇಲೆ ನನಗೆಲ್ಲ ಒಂದು 20-30% ಒಂದು ಆಶಾಭಾವ ಆಯಿತು, ಅದು ಕೂಡ ಕೆಳಗೊಟ್ಟೋಯ್ತು ನನಗೆ. ಬಟ್ ಸಮಾಧಾನ ನಮಗೆ ನಾವೇ ಮಾಡ್ಕೋಬೇಕು. ಯಾಕೆಂದರೆ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಸಾವು ಎಂಬತಕ್ಕದ್ದು ದೇಹಕ್ಕೆ ಮಾತ್ರ, ಆತ್ಮಕ್ಕಲ್ಲ. ಆತ್ಮನು ಸನಾತನು. ನಾನು ಎಲ್ಲಿದ್ದೆ ಅಲ್ಲೂ ಕೂಡ ಆತ್ಮ ಇದ್ದ. ಅವನಿಗೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ. ಆ ಆತ್ಮನು ಮಾಡದಂಥ ಊಟ ಮಂದಾರ ಪರ್ವತದ ಎತ್ತರ. ಅವನು ಸತ್ತಾಗ ಸುಟ್ಟಂತ ಸೌದೆಗಳು ಹೆಚ್ಚು ಕಮ್ಮಿ ಹಿಮಾಲಯ ಪರ್ವತದಷ್ಟಂತೆ, ಕುಡಿದಂಥ ನೀರು ಸಪ್ತ ಸಾಗರದಷ್ಟಂತೆ. ಅಂದರೆ ಒಬ್ಬ ಮನುಷ್ಯ ನಮ್ಮ ಶಾಸ್ತ್ರದ ಪ್ರಕಾರ 84 ಲಕ್ಷ ಯೋನಿಗಳಲ್ಲಿ ಹುಟ್ಟು ಬರ್ತಾನೆ ಅಂತ. ಸೊ ಪುನೀತ್ ಹೋಗಿಲ್ಲ ಇಲ್ಲೂ, ಆತ ಸತ್ತಿಲ್ಲ. ಸುಮ್ಮನೆ ಆತ ಹಾಕದಂಥ ರಾಜ್ಕುಮಾರ್ ಮಗನಂತ ಒಂದು ಬಟ್ಟೆ ಏನಿತ್ತು ಅದನ್ನು ಕಳಚಿದ್ದಾನೆ, ಹೋಗಿದ್ದಾನೆ. ನನ್ನ ಮನಸ್ಸು ಹೇಳ್ತಾ ಇದೆ ವಾಪಸ್ ಬರ್ತಾನೆ. ಬಹುಶಃ ಇನ್ನೊಂದು 20, 22, 23 ವರ್ಷಕ್ಕೆ ರಾಜ್ಕುಮಾರ್ ಫ್ಯಾಮಿಲಿ ಒಳಗಡೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಹುಟ್ಟಾನೆ. ನಾವಿರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಜ್ಞಾಪಕ ಇಟ್ಕೊಳ್ಳಿದ್ದೀವೆಲ್ಲ. ಒಂದು 20, 23 ವರ್ಷಕ್ಕೆ ಆಕಸ್ಮಿಕವಾಗಿ ಒಬ್ಬ ಬರ್ತಾನೆ, ಅದ್ಭುತವಾದಂಥ ಸೂಪರ್ ಸ್ಟಾರ್ ಆಗ್ತಾನೆ. ಅವಾಗೆಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅವನೇ ನಿಮ್ಮ ಪುನೀತ, ಅವನೇ ನಿಮ್ಮ ಪುನೀತ ಅಂತ ನೀವು ಜ್ಞಾಪಕ ಇಟ್ಟು. ನಾವಿರ್ತೀವಲ್ಲ ನಮಗೆ ಗೊತ್ತಿಲ್ಲ. ಮೈ ಹಾರ್ಟ್ ಇಸ್ ಟೆಲ್ಲಿಂಗ್, ನನ್ನ ಆತ್ಮ ಹೇಳ್ತಾ ಇದೆ ವಾಪಸ್ ಬರ್ತಾನೆ. ಆಗ ಭಾಳ ಪೂರ್ಣ ಆಯುಷ್ಯಾಗಿ ಬರ್ತಾನೆ, ಭಾಳ ವಿಶೇಷವಾಗಿ ಬರ್ತಾನೆ. ಯಾಕಂದರೆ ಆತನಿಗೆ ಇನ್ನೂ ಸಾಕಷ್ಟು ಮಾಡಬೇಕು ಎಂಬತಕ್ಕಂಥದ್ದು ಭಾವಗಳಿತ್ತು, ಭಾವನೆಗಳಿತ್ತು. ಈ ಶಾಸ್ತ್ರ ಸಂಬಂಧಗಳನ್ನೆಲ್ಲ ನೋಡಿದಾಗ ಕೆಲವರು ವಿಶ್ಲೇಷಣೆಗಳು ನಡೀತವೆ. ಕೆಲವು ಗ್ರಹಗತಿಗಳು ದಾಟುವಂಥ ಸಮಯದಲ್ಲಿ ಕೆಲವು ಆಗ್ತವೆ, ಅದು ಆಗಿದ್ದಾವೆ. ಆದರೆ ಪುನೀತ್ ಎಲ್ಲೂ ಹೋಗಿಲ್ಲ. ಕಲಾವಿದ ಎಷ್ಟು ಅದೃಷ್ಟವಂತ ಅನ್ನೋದಕ್ಕೆ ಇದೊಂದು ನಿದರ್ಶನ ಸಾಕು. ಬೇರೆ ಇತರೆ ಜನರು ಸಾಯ್ತಾರೆ, ನೆನಪಲ್ಲಿ ಉಳಿಯೋದಿಲ್ಲ. ಒಬ್ಬ ಕಲಾವಿದ ಸತ್ತರೆ ಅವನು 100 ವರ್ಷ ನೆನಪಲ್ಲಿ ಉಳಿತಾನೆ. ಅದೇ ದೇವರು ಕೊಟ್ಟಂಥ ವರ ಒಬ್ಬ ಕಲಾವಿದನಿಗೆ. ಹಾಗಾಗಿ ಆತ ಮಾಡಿದಂಥ ಕೆಲಸಗಳು, ಆತ ಮಾಡಿದಂಥ ಸಿನಿಮಾ, ಆತ ಮಾಡಿದಂಥ ಮಾತು, ಆಡಿದಂಥ ಮಾತು ಎಲ್ಲ ನಮ್ಮಲ್ಲೇ ಉಳಿದಿರುತ್ತೆ. ಇವತ್ತು ನಾನು ಭಾರವಾದ ಹೃದಯದಲ್ಲಿ ಆತನಿಗೆ ಶ್ರದ್ಧಾಂಜಲಿ ಹೇಳಕ್ಕೆ ಮನಸ್ಸಿಲ್ಲ ನನಗೆ, ನಾನು ಹೇಳೋದು ಇಲ್ಲ. ಯಾಕಂದರೆ ನನಗೆ ತುಂಬ ನಂಬಿಕೆ ಇದೆ ಅವನು ವಾಪಸ್ ಬರ್ತಾನೆ ಅಂತ.
ಆತ ಬರಲಿ ಅಂತ ನಾವು ನೀವು ಬೇಡೋಣ. ಎರಡನೇದು, ನನಗೆ ಬಹಳ ಸಂತೋಷ ಆಗಿದ್ದು, ಆತ ಒಂದು ಮೆಸೇಜನ್ನು ಬಿಟ್ಬಿಟ್ಟು ಹೋದ. ಎಂತಹ ದೊಡ್ಡ ಮೆಸೇಜ್ ಅಂದರೆ, ಬಹುಶಃ ಆತ ಇದ್ದಾಗ ಯಾರಿಗೂ ಗೊತ್ತಾಗಲಿಲ್ಲ, ಹೋದಾಗ ಎಲ್ಲರ ಮನಸ್ಸಿನಲ್ಲೂ ಒಂದು ಭಾವ ಬಂತು. ಏನಂದರೆ, ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ನಶ್ವರ. ದೇವರು ಎಂಬಂಥವನು ಒಂದು ಕರೆಯನ್ನು ಕೊಟ್ಟಾಗ ಎಲ್ಲವನ್ನ ಮರ್ಸಿಲೆಸ್ ಆಗಿ ಬಿಟ್ಟುಬಿಟ್ಟು ನಾವು ಹೋಗಬೇಕು. ಹಾಗಾಗಿ ಯಾರಿಗೂ ರಾಗ, ದ್ವೇಷ, ನಾನು ನೀನು, ಮೇಲು ಕೀಳು ಇದೆಲ್ಲವನ್ನ ಬಿಟ್ಟು ಎಲ್ಲ ಸಮಚಿತ್ತ ಸಮಭಾವದಲ್ಲಿ ಬಾಳುವಂಥ ಒಂದೇ ಒಂದು ಸಣ್ಣ ಮುನ್ನುಡಿಯನ್ನು ಬಹಳ ಪ್ರೀತಿ ಪಾತ್ರನಾಗಿ ಬಿಟ್ಟು ಹೋಗಿದ್ದಾನೆ. ಈ ಭಾವ ನಾನು ಬಹುತೇಕ ತುಂಬ ಜನಕ್ಕೆ ಮಾತಾಡಿದೆ, ತುಂಬ ಜನಕ್ಕೂ ಹೇಳಿದ್ದೀನಿ. ನಾವು ಯಾವತ್ತೂ ಕೂಡ 2 ಹೆಜ್ಜೆ ಕೆಳಗಿಳಿದು ನಗನಗ್ತಾ ಸಂತೋಷವಾಗಿ ಇದೇ ಥರ ನಾವೆಲ್ಲ ಕಲಾವಿದರು ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವನು ಹುಟ್ಟು ಬರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ನಿಸ್ವಾರ್ಥ ಸೇವೆಯ ನೆನಪು, ಆತ್ಮಕ್ಕೆ ಸಾವಿಲ್ಲ, ಮತ್ತೊಮ್ಮೆ ಅವರು ನಮಗಾಗಿ ಬರಲಿದ್ದಾರೆ ಅನ್ನುವಂಥ ಭರವಸೆ ಎಲ್ಲವೂ ಮಾತುಗಳ ಮುಖೇನ ವ್ಯಕ್ತವಾಗ್ತದೆ. ಈ ಶ್ರದ್ಧಾಂಜಲಿಯ ನುಡಿಗಳಲ್ಲಿ ಆಗು ಮಾಡಿಕೊಟ್ಟಂತಹ ಶ್ರೀ ಶರತ್ ಕುಮಾರ್ ಅವ್ರಿಗೆ, ಶ್ರೀ ಜಗ್ಗೇಶ್ ಅವ್ರಿಗೆ ನಮ್ಮ ಗೌರವದ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇನ್ನೀಗ ಗುರು ಕಿರಣ್ ಮತ್ತು ತಂಡದವರು ಮತ್ತಷ್ಟು ಗೀತೆಗಳನ್ನು ಆಗು ಮಾಡಿಕೊಡಲಿದ್ದಾರೆ. ನಾಡಿನ ಗಾನಲೋಕದ ಖ್ಯಾತನಾಮರೆಲ್ಲರೂ ಜೊತೆಯಾಗಿದ್ದಾರೆ. ಪುನೀತ್ ಅವರಿಗಾಗಿ ಈ ಗೀತ ನಮನ ಸಲ್ಲಿಸುವ ಸಲುವಾಗಿ ಶ್ರೀ ವಿಜಯ್ ಪ್ರಕಾಶ್ ಅವರು, ಶ್ರೀ ರಾಜೇಶ್ ಕೃಷ್ಣನ್ ಅವರು, ಶ್ರೀ ಚೇತನ್, ಶ್ರೀ ಹೇಮಂತ್, ಮಂಜುಳಾ ಗುರುರಾಜ್ ಅವರು, ಅನುರಾಧ ಭಟ್, ಜೋಗಿ ಸುನೀತಾ, ಇಂದು ನಾಗರಾಜ್, ಚೈತ್ರ ಎಲ್ಲರೂ ಒಟ್ಟಾಗಿ ಇವರೆಲ್ಲರಿಗೆ ಗುರು ಕಿರಣ್ ಅವರ ಸಾರಥ್ಯವಿದೆ. ಈ ಕಲಾವಿದ ಬಳಗದಿಂದ ಈಗ ಕೆಲವು ಗೀತೆಗಳು. ದನಿಯೊಂದು
ಉಳಿದು ಹೋಗಿದೆ. ಹೇಳಲಿ ಹೇಗೆ ತಿಳಿಯದಾಗಿದೆ. ದಯಮಾಡಿ ಕ್ಷಮೆ ಇರಲಿ. ಕ್ಷಮೆ ಇರಲಿ. ಈಗ ಬಳ್ಳಾರಿ ಭಾಗದಿಂದ ಬಹಳಷ್ಟು ಪುನೀತ್ ಅಭಿಮಾನಿಗಳಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಮ್ಮೆಲ್ಲರ ನೆಚ್ಚಿನ ಆನಂದ್ ಸಿಂಗ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅದಾದಮೇಲೆ ಶಿವರಾಜ್ ಕುಮಾರ್ ಮಾತನಾಡ್ತಾರೆ. ಆನಂದ್ ಸಿಂಗ್ ಅವರು ದಯಮಾಡಿ. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಮಾತನಾಡ್ತಾರೆ. ಅಲ್ಲ, ಶಿವರಾಜ್ ಕುಮಾರ್ ಮಾತನಾಡ್ತಾರೆ, ರಾಘಣ್ಣ ಮಾತನಾಡ್ತಾರೆ. ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ. ಹೆಚ್ಚಿಗೆ ನಾನು ಸಮಯ ತಗೊಳ್ಳಲ್ಲ, ಯಾಕಂದ್ರೆ ಅಣ್ಣವ್ರ ಕುಟುಂಬದ ಜೊತೆಗೆ ಬಹಳ ವರ್ಷದ ಒಂದು ಸಂಬಂಧ ಇದೆ. ಶಿವಣ್ಣವರಾಗಿರಲಿ, ಪುನೀತ್ ರಾಜ್ಕುಮಾರ್ ಅವರಾಗಿರಲಿ. ನಾನು ಈ ವಿಷಯ ಯಾಕಂದ್ರೆ ಹೇಳಿದ್ದನ್ನೇ ಹೇಳೋದಲ್ಲ, ಆದರೆ ನಾನು ಒಬ್ಬ ಅಭಿಮಾನಿಯಾಗಿ ಹೇಳೋಕೆ ಇಚ್ಛೆ ಪಡ್ತೇನೆ. ಈ ವಿಷಯ ನಾನು ಕೇಳಿದಾಗ ನಾನು ತಾಜ್ ವೆಸ್ಟ್ ಎಂಡಲ್ಲಿ ಒಂದು ಸಭೆ ನಡೀತಾ ಇತ್ತು. ನನ್ನ ಆಪ್ತ ಸಹಾಯಕ ಬಂದು ಏನೋ ಸೀರಿಯಸ್ ಆಗಿದೆ ಅನ್ನೋ ತಕ್ಷಣನೇ ನನಗೊಂಥರ ಸಿಟ್ಟು ಬಂದ್ಬಿಡ್ತು. ಸರಿಯಾಗಿ ಕೇಳೋ ನೀನು ಅಂತ ಹೇಳಿ. ಅಷ್ಟರಲ್ಲಿ ನಾನು ನನ್ನ ಸ್ನೇಹಿತನಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರಿಗೆ ನಾನು ಫೋನ್ ಮಾಡಿದಾಗ ಅವರು ಬಹಳ ದಿಗ್ಭ್ರಮೆ ಆಗಿ ಸರಿಯಾಗಿ ಅವರೂ ನನಗೆ ವಿಚಾರಗಳು ಹೇಳಲಿಲ್ಲ. ಆದರೆ ಅಲ್ಲಿಂದ ನಾನು ಚಾಳುಕ್ಯ ಸರ್ಕಲ್ಗೆ ಬಂದು ಅಲ್ಲಿಂದ ಜಾಮ್ ಆಗಿರೋದು ನೋಡಿ ನಾನು ನನ್ನ ಮಕ್ಕಳೆಲ್ಲ ನಾವು ಆಸ್ಪತ್ರೆಗೆ ಬಂದು ಅಲ್ಲಿ ನೋಡಿದಾಗ ನನಗೆ ಏನು ಮಾತಾಡೋಕ್ಕೂ ದಿಕ್ಕೆ ತೋಸ್ತಾ ಇಲ್ಲ. ಆದರೆ ರಾಘಣ್ಣವರು ಕೆಲವು ವಿಚಾರಗಳು ನಾನು ಟಿವಿನಲ್ಲಿ ನೋಡಿದಾಗ ನಾನು ಬಹಳ ದುಃಖದಿಂದ, ಎಷ್ಟು ಆತ್ಮೀಯತೆ ಅಂದರೆ ಎಲ್ಲೋ ದೃಷ್ಟಿ ತಗಲ್ಬಿಟ್ಟಿದೆ ಸರ್, ನಿಮ್ಮ 3 ಅಣ್ಣ ತಮ್ಮಂದರಿಗೆ ಬಹಳ ದೊಡ್ಡ ದೃಷ್ಟಿ ತಗಲಿದೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ವಿಚಾರ. ಯಾಕಂದ್ರೆ ರಾಘಣ್ಣವ್ರು ಹೇಳ್ತಾ ಇದ್ರು, ಅಪ್ಪು ನನಗೆ ಅದು ಏನೋ ಸ್ಟಂಟೋ ಏನೋ ಹಾಕಿದ್ರು, ಆದರೆ ನನ್ನನ್ನು ಹೊರಗಡೆ ತೊಗೊಂಡು ಬಂದ, ಆದರೆ ನಾನು ಅವನನ್ನು ತೊಗೊಂಡು ಬರೋಕ್ಕೆ ಆಗಿಲ್ಲ ಅಂದಾಗ ಬಹಳಷ್ಟು ನಾನು ಎಮೋಷನಲ್ ಟಚ್ ಆಯಿತು. ಅದ್ರ ಜೊತೆಗೆ 13 ವರ್ಷದ ಒಂದು ಬಾಲ್ಯದ ವ್ಯತ್ಯಾಸ ಇದೆ ಅಂತೂ ಶಿವಣ್ಣಗೆ ಮತ್ತು ಪುನೀತ್ ಅವರಿಗೆ ನನಗೆ ಗೊತ್ತಿರಲಿಲ್ಲ. ನಾನು ಟಿವಿನಲ್ಲಿ ನೋಡಿದಾಗೆ ಗೊತ್ತಾಯಿತು. ಆದರೆ ನಾನು ಈಗ ಯೂಟ್ಯೂಬ್ನಲ್ಲಿ ನೋಡಿದಾಗ ಪುನೀತ್ ಅವರು ಶಿವಣ್ಣನ ಬಗ್ಗೆ ಆ ಕೊನೆ ಸಮಯದಲ್ಲಿ ಹೇಳಿರ್ತಕ್ಕಂಥ ಒಂದು ಯೂಟ್ಯೂಬ್ ನಾನು ಪದೇ ಪದೇ ನೋಡ್ತಾ ಇರ್ತೀನಿ. ನಾನು ಇವತ್ತು ಶಿವಣ್ಣನ ಬಗ್ಗೆ ಮಾತಾಡಲೇಬೇಕು. ಅವರ ಅನಿಸಿಕೆ ಆ ಒಂದು ಯೂಟ್ಯೂಬ್ ಮೂಲಕ ನೋಡಿದಾಗ ನಾನು ಬಹಳಷ್ಟು ನೊಂದಿದ್ದೀನಿ. ಅಂದರೆ ಏನೋ ಒಂದು ಆತ್ಮೀಯತೆ, ಆ ಒಂದು ಸಂಬಂಧ ತಮ್ಮ ಕುಟುಂಬದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಮೆಸೇಜು, ಯಾಕಂದರೆ ಮೊನ್ನೆ ಹಂಪಿ ವಿಜಯನಗರ ನಮ್ಮ ಜಿಲ್ಲೆ ಘೋಷಣೆ ಆದಾಗ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದೆ. ಅವರಿಗೆ ಒಂದು ಕೃಷ್ಣದೇವರಾಯನ ಪಾತ್ರ ಕೊಡೋಣ ಅಂತ ಹೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟರು. ಆದರೆ SOP ಇತ್ತು, ಅಂದರೆ ಜಾಸ್ತಿ ಜನ ಸೇರಬಾರ್ದು ಅಂತ ಹೇಳಿ. ನಾನು ಎಲ್ಲಾದರೂ ಪುನೀತ್ ಅವರು ಅಭಿಮಾನಿಗಳು ಇಡೀ ರಾಜ್ಯದಲ್ಲಿರೋದ್ರಿಂದ ಹೆಚ್ಚಿನ ಜನ ಸೇರಿ ಮತ್ತೆ ಕೋವಿಡ್ ಏನಾದರೂ ಹರಡಿದ್ರೆ ಮತ್ತೆ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ನಾನೇ ಮನವಿ ಮಾಡಿಕೊಂಡೆ, ಬೇಡ ಸರ್ ನೋಡೋಣ ಅಂಥೇಳಿ. ಅದ್ರ ಜೊತೆಗೆ
ಶಿವಣ್ಣವರು ಇಲ್ಲಿದ್ದಾರೆ. ತಾವು ಪೋಲಿಯೋ ಡ್ರಾಪಿಗೆ ನಾನು ತಮ್ಮ ಹತ್ರ ಬಂದು ಕೇಳಿದಾಗ ಅವರು ಇಡೀ ದೇಶದಲ್ಲಿ ಜನವರಿ 12 ಮತ್ತು 14ನೇ ತಾರೀಕು ಪ್ರತಿ ವರ್ಷ ನಡೆಯುತ್ತೆ ಆ ಪೋಲಿಯೋ ಡ್ರಾಪ್ ಸಲುವಾಗಿ. ನಾನು ಪರಿಚಯ ಇರಲಿಲ್ಲ ತಮಗೆ, ನಾನು ಮಧು ಬಂಗಾರಪ್ಪನ ಮುಖಾಂತರ ಬಂದು ತಮಗೆ ಕೇಳ್ಕೊಂಡಾಗ ಇವತ್ತಿಗೂ ನಾವು ತಮ್ಮ ಪೋಲಿಯೋ ಡ್ರಾಪ್ ದಿವಸ ನಾವು ನಿಮ್ಮ ಏನು ಕೊಟ್ಟಿರ್ತಕ್ಕಂಥ ಒಂದು ಫೋಟೋ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನ ಆ ಜನರ ಸೇವೆಗಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಮನುಷ್ಯ ಹುಟ್ಟಿದ ಮೇಲೆ ಸಾವಂತೂ ಖಂಡಿತ, ಆದರೆ ಆ ಹುಟ್ಟು ಸಾವಿನ ನಡುವೆ ಏನು ಸಮಾಜಕ್ಕೆ ಬಿಟ್ಟು ಹೋಗ್ತಾರೋ ಅದೇ ಶಾಶ್ವತ ಅನ್ನೋದು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಿ ನಾವೆಲ್ಲ ಕಲಿಬೇಕಾಗುತ್ತೆ. ಹಾಗಾಗಿ ಹೆಚ್ಚಿಗೆ ನಾನು ಸಮಯ ತಗೊಳ್ಳಲ್ಲ. ಬಹಳಷ್ಟು ದೃಷ್ಟಿ ಆಗಿದೆ, ಆದ್ರೂ ನಾನು ಆ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಆ ಕುಟುಂಬಕ್ಕೆ ಶಕ್ತಿ ಕೊಡಲಿ. ನಾವು ಸದಾ ಇದ್ದೀವಿ, ತಾವು ಬರೀ ನೆನ್ಪು ಮಾಡಿಕೊಂಡ್ರೆ ನಾವು ಇದ್ದೀವಿ ನಿಮ್ಮ ಜೊತೆಗೆ. ನಾವು ದೂರದಿಂದ ಇದ್ರೇನು ನಾವಿದ್ದೀವಿ. ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಜೊತೆಗೆ ಇದೆ. ಇಂಥ ಒಂದು ಕಲಾವಿದನ್ನ ನಾವು ಇವತ್ತು ಕಳ್ಕೊಂಡಿರೋ ಸಲುವಾಗಿ ಬಹಳಷ್ಟು ದುಃಖದಿಂದ ನಾನು ಈ ಒಂದು ವಿಚಾರ ಹೇಳಬೇಕಾಗುತ್ತೆ. ಹಾಗಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೂ ಮತ್ತು ರಾಜ್ಕುಮಾರ್ ಕುಟುಂಬದವರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನಾನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಳನ್ನು ಅರ್ಪಿಸಿದ್ದೇವೆ. ಇನ್ನೀಗ ಎಲ್ಲರ ನಿರೀಕ್ಷೆ ನಿಜವಾಗುವಂತಹ ಹೊತ್ತು ರಾಘಣ್ಣ ಶಿವಣ್ಣ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ದಯಮಾಡಿ ರಾಘಣ್ಣ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಎಲ್ಲರ ಅಭಿಮಾನದ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರು, ರಾಘಣ್ಣ ಅವರು. ದಿನಗಳಿಂದ ನೊಂದ್ಕೊಂಡು ತಡ್ಕೊಂಡು ನುಂಗ್ಕೊಂಡು ಏನಾಯ್ತಪ್ಪ ಅಂತ ಮೆಲುಕು ಹಾಕಿದ್ರೆ ಒಬ್ಬ ತಮ್ಮ ನಮಗೆ ಪವರ್ ಅಂತವನು ಇದು ಪವರೇ ಹೋದ್ಮೇಲೆ ನಾವು ಬಲ್ಪ್ ಏನು ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡ್ರೆ ಅವತ್ತು ಮಲಗಿದ್ದಾನೆ. ಅವನ ಸುತ್ತಮುತ್ತ ಯಾರಿದ್ರಂದ್ರೆ 3 ಶಕ್ತಿಗಳು ರಾಜ್ಯದ, ಪೊಲೀಸ್ನವರು, ಸರ್ಕಾರದವರು, ಅಭಿಮಾನಿಗಳು, ಮೀಡಿಯಾದವರು ಎಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ಟ 3 ದಿನ. ಸರಿ, ನಾವು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಂಡ್ರೆ ತಗೊಂಡೋಗಿ ಅಲ್ಲೇ ಮಲಗಿಸ್ಬಿಟ್ವಿ ಅವನ್ನ. ನಾನು ಶಿವಣ್ಣನ ಮುಖ ನೋಡಿದೆ ಫಸ್ಟು. ನಮಗೆ ಒಂಥರ ನಾಚಿಕೆ ಆಗ್ಬಿಡ್ತು ಇಬ್ಬರು ಮುಖ ನೋಡ್ಕೊಳ್ಳೋಕ್ಕೆ. ಏನಯ್ಯ ನಾವಿಬ್ರು ಇವನ್ನ ಕಳಿಸ್ಕೊಡ್ಬೇಕಾ, ಈ ಥರ ಒಂದು ದಿನ ಬೇಕೆ ನಮಗೆ ಅಂತ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಳ್ಳೋಕೆ ಬೇಜಾರಾಗುತ್ತೆ ರೀ. ಭಾರಿ ಕಷ್ಟ ಆಗುತ್ತೆ ಮುಖ ನೋಡ್ಕೊಳ್ಳೋಕ್ಕೆ. ಅಯ್ಯ ನೀನು ಅವನ ಪೇಸ್ ಮೇಕರ್ ಅಷ್ಟೇ ನೀ ಬದುಕಬೇಕಾ, ಅವನ್ನ ಕಳಿಸ್ಬಿಟ್ಟ ನೀನು ಅಂತ ಭಾಳ ಕಷ್ಟ ಆಗುತ್ತೆ. ನಾಚಿಕೆ ಆಗುತ್ತೆ ಬದುಕಕ್ಕೆ. ಮುಖ ನೋಡಿದ್ರೆ ನಿನ್ನ ಜನ್ಮಕ್ಕೆ ಇಷ್ಟು ದಿನ ಇದೆಯಲ್ಲ ನೀನು ಅಂತ ಅನ್ಸ್ಬಿಡ್ತೀನಿ ನನಗೆ. ಭಾಳ ಕಷ್ಟ ಆಗುತ್ತೆ ಅವನು ನೋಡಿದ್ರೆ. ಅವನು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆಯಲ್ಲಿ ರಾಜ್ಕುಮಾರ್ ಫಂಕ್ಷನ್ಲಿ ನನ್ನ ಆಯ್ಸ್ ನಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದೆ ನೋಡಿ ಅವನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದರೂ ಮಾಡಿ ನಾನು ಕಳಿಸಿ ಅವ್ನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ. ನಾನು ಇರೋದಿಲ್ಲ, ನಾನು ಇದನ್ನು ಮಾಡಿಕೊಡಿ. ಆದರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ.
ನೂರಾರು ಪುನೀತ್ ಹೃದಯ ಇರೋರು ಬರ್ತಾರೆ. ಅದೊಂದು ಮಾತ್ರ ನನಗೆ ಅನಿಸುತ್ತೆ. ಏನಯ್ಯ ಇವನು ಬರ್ತಾ ನನ್ನ ತಮ್ಮನಾಗ ಬಂದ, ಹೋಗ್ತಾ ನಮ್ಮ ಅಪ್ಪನಾಗ ಹೋಗ್ಬಿಟ್ಟಾರಿ ಅವನು. ಒಂದು ತಮ್ಮನಾಗ ಬಂದ ಅವನು. ಏನು ಮಾಡಬೇಕು ಮುಂದೆ ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಟ್ಟು ನನ್ನ ಕಂದ, ಬಂದ್ಬಿಡು ಕಂದ, ನಾನು ಬರ್ತೀನಿ ಅದಾಗ ನೀ ಬಂದ್ಬಿಟ್ಟು ನನ್ನ ಮಗನೇ, ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಬಿಡಿ. 20 ದಿನ ತಡ್ಕೊಂಡಿದ್ದೆ. ನಾನು ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ, ಅಪ್ಪು ಮಕ್ಕಳು ನೊಂದ್ಕೋತಾರೆ ಅಂತ ಬಾರೋ ನಾನು ತಡ್ಕೊಂಡೇ ಇದ್ದೆ. ಇವತ್ತಾಗಲಿಲ್ಲ ಇವರೇ, ಹೇಗೆ ನಮ್ಮ ಕುಟುಂಬದವರೆಲ್ಲ ಬಂದ್ಬಿಟ್ರೆ ಸರಿ ನಾನೊಂಚೂರು ಹತ್ಬಿಡೋಣ, ಯಾರು ಒಂಚೂರು ಭಾರ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೆ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕತ್ತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು ಇಲ್ಲೇ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಇದು ಚಪ್ಪಾಳೆ ತಟ್ಟುವ ಅಥವಾ ತಟ್ಟಿಸುವ ಸಮಯ ಖಂಡಿತ ಅಲ್ಲ. ಆದರೆ ಬಹುಶಃ ಒಂದು ಅಂಶಕ್ಕಾಗಿ ನಾವೊಂದು ದೊಡ್ಡ ನಮನವನ್ನು ಇಡೀ ದೊಡ್ಡ ಮನೆ ಕುಟುಂಬಕ್ಕೆ ನೀಡಬೇಕಾಗಿದೆ. ಕುಟುಂಬದವರೆಲ್ಲರ ಘನತೆಯುತ ನಡವಳಿಕೆ, ಅಭಿಮಾನಿ ದೇವರುಗಳಿಗೆ ಅವರು ಬಾಗಿರುವ ಪರಿ, ಅದಕ್ಕಾಗಿ ಇಡೀ ದೊಡ್ಡ ಮನೆ ಬಳಗಕ್ಕೆ ನಮ್ಮೆಲ್ಲರ ಒಂದು ದೊಡ್ಡ ನಮನ ಚಪ್ಪಾಳೆಯ ಮುಖೇನ ಸಂದಾಯವಾಗಲೇಬೇಕು. ರಾಘಣ್ಣ ನೋವಿಗೆ ಒಂದೇ ಒಂದಿಷ್ಟು ದನಿಯಾಗಿದ್ದಾರೆ, ಮತ್ತೆ ಸಮಾಧಾನದ ಮೂರ್ತಿಯಾಗಿದ್ದಾರೆ. ಇದೇ ಬೇಡಿಕೆಯಲ್ಲಿ ಶಿವಣ್ಣ ಅವರನ್ನು ವೇದಿಕೆಯಲ್ಲಿ ಕಾಣೋದಕ್ಕೆ ಆಸೆ ಪಡ್ತಿದ್ದೇವೆ. ಭಾವುಕ ಕ್ಷಣಗಳು, ಅದನ್ನು ಬದಿಗೊತ್ತಿ ಶಿವಣ್ಣ ಇದೀಗ ವೇದಿಕೆಗೆ. ಎಲ್ರಿಗೂ ನಮಸ್ಕಾರ. ತುಂಬ ಕಷ್ಟ ಆಗುತ್ತೆ ಮಾತಾಡೋಕ್ಕೆ, ಯಾಕಂದರೆ ಎಲ್ಲರೂ ಅವನ ಬಗ್ಗೆ ಮಾತಾಡಿದ್ದೀರ. ಇವಾಗ ರಾಘು ಅಂತೂ ಇನ್ನೂ ಏನೇನೋ ದೊಡ್ಡದಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟ. ನಾಚಿಕೆ ಆಗುತ್ತೆ ನಮಗೆ ನಿಂತ್ಕೊಂಡು ಮಾತಾಡೋದಕ್ಕೆ. ಅವನ ಬಗ್ಗೆ ಮಾತಾಡೋಕ್ಕೆ ಇನ್ನೇನಿದೆ, ನಾನಂತೂ ಅವನ ಬಗ್ಗೆ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಕಣ್ಣೆಸ್ರೆ ಅವ್ನಿಗೆ ಆಗೋಯ್ತು ಅಂತ ಅನ್ಸುತ್ತೆ. ನನ್ನ ತಮ್ಮನ ನನ್ನ ದೃಷ್ಟಿನ ಆಗೋಯ್ತು ಅನ್ಸುತ್ತೆ. ಯಾವ ಸಮಾರಂಭ ತಗೊಳ್ಳಿ, ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ರು ಕೇಳ್ತಾರೆ ಏನು ಅಷ್ಟೊಂದು ಹೊಗಳ್ತೀಯ ನಿನ್ನ ತಮ್ಮನ್ನ ಅಂತ. ಅವನು ಹೊಗಳ ಪದಾರ್ಥ ತಾನೆ ಅವನು, ಯಾವುದ್ರಲ್ಲಿಲ್ಲ ಹೇಳಿ. ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತುವರೆಗೂ ನಾ ಎಷ್ಟೋ ಇಂಟರ್ವ್ಯೂ ಹೇಳ್ಕೊಂಡಿದ್ದೀನಿ, ನಾನು ಇನ್ಸ್ಪೈರ್ ಆಗಿದ್ದೆ ಅವನಿಂದ ಅಂತ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ನಾವು ಆಲ್ಮೋಸ್ಟ್ ಮದುವೆ ಆದ್ಮೇಲಂತೂ ಜಾಸ್ತಿ ಜೊತೆಲಿ ಇರದೆ ಹೋದ್ರು ಮಾತಾಡೋ ದಿವಸ ಎಲ್ಲ ಬರೀ ಶಿವಣ್ಣ ಅಂತ. ಎಷ್ಟೊತ್ತಿ ಕೇಳಿದ್ರೆ ನನ್ನ ಇನ್ಸ್ಪಿರೇಷನ್ ಶಿವಣ್ಣ ಅಂತ ಹೇಳ್ತಾನೆ. ಅದು ಅವ್ನು ದೊಡ್ಡ ಮನಸ್ಸು, ದೊಡ್ಡ ಗುಣ ಅಷ್ಟೇನೆ. ಯಾಕಂದ್ರೆ ಅವನಿಗೆ ಅವಾಗಲೇ ಚಿಕ್ಕ ವಯಸ್ಸು ಎಲ್ಲ ಮಾಡಿ ಬಿಟ್ಟಿದ್ದ ಅವನು. ಇವಾಗ ಇನ್ನೊಂದು ರೂಪ ನೋಡಿದ್ರೆ ಇಷ್ಟೊಂದು ಸೋಷಿಯಲ್ ಸರ್ವಿಸ್ ಎಲ್ಲಿ ಬಂತು ಅವನಿಗೆ ಆ ಗುಣ ಅಂತ ನಮ್ಗೆ ಗೊತ್ತಾಗಿಲ್ಲ. ಯಾವಾಗಲೂ ಅಷ್ಟೇ ಮನೆಗೆ ಬಂದ್ರೆ ಸರಿ, ಅವನು ಎಲ್ಲ ವಿಷಯದಲ್ಲೂ ಅಷ್ಟೇ. ಕಾರ್ ತಗೊಂಡಿದ್ದೀನಿ ಶಿವಣ್ಣ, ಈ ಕಾರ್ ನೋಡು, ಈ ಕಾರ್ ಓಡಿಸು, ನೀನೊಂದು ಕಾರ್ ತಗೋಯ್ತಾರ ಅಂತ. ಇಲ್ಲಪ್ಪ ಅದು ನಿನಗೆ ಸೂಟ್ ಆಗೋದು. ಲಾಸ್ಟ್ ಫಂಕ್ಷನ್ ಹೇಳ್ಬೇಕಷ್ಟೇ, ನನ್ನ ತಮ್ಮ ರಾಯಲ್ ಆಗಿ ಗುಡ್ದ
ರಾಯಲ್ ಆಗಿರ್ತಾನೆ, ಇನ್ನು ಮುಂದೆನೂ ರಾಯಲ್ ಆಗಿರ್ತಾನೆ ಅಂತ ಹೇಳ್ತಾ ಇದ್ದೆ. ದೇವರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ಒಳ್ಳೆಯವ್ರನ್ನ ಇಡಕ್ಕೆ ಬಿಡ್ತಾರೆ ಅಂತ ಕಾಣುತ್ತೆ ದೇವರು. ಅದಕ್ಕೆ ಆದಷ್ಟು ಬೇಗ ಅವನ ಹತ್ರ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ಬಟ್ ಇವಾಗ ನಾವು ಆಡ್ಬೇಕಾದ ಅಷ್ಟೇನೆ. ಅಪ್ಪು ನಮ್ಮಲ್ಲಿ ಇದ್ದಾನೆ, ಅವನ್ನ ಜೀವಂತವಾಗಿ ಇರಿಸ್ಕೊಳಕ್ಕೆ ನಾವು ಪ್ರಯತ್ನ ಪಡಬೇಕು. ಅವನ್ನ ಎಲ್ಲೂ ಕಳ್ಸ್ಕೊಡ್ಬಾರ್ದು, ಜೀವಂತವಾಗಿ ಇರಿಸ್ಲೇಬೇಕು. ಅವ್ನು ಹೋಗಿದ್ದಾನಂತ ನಾವು ಬೇರೆನ ಯಾವುದೂ ನಂಬಲ್ಲ ನಾನು. ಅವನಿಗೆ ದೀಪ ಹಚ್ಚೋದಾಗ್ಲಿ ಅದ್ರಲ್ಲಿ ನಾನು ಯಾವತ್ತೂ ನಂಬಿಕೆ ಪಟ್ಟದಿಲ್ಲ. ಯಾಕಂದ್ರೆ ಅಪ್ಪಾಜಿ ಅಮ್ಮನಿಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಅಪ್ಪುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜಾಸ್ತಿ ಮಾತು ಬೇಡ. ಪಾಪ ಎಲ್ಲರೂ ಹಾಡ್ಬೇಕಂತ ಬಂದಿದ್ದೆ, ನಾವು ಅವನ ಬಗ್ಗೆ ನೆನೆಸ್ಕೊಂಡು ಆಡ್ಲಿ, ಅದು ನೋಡ್ಕೊಂಡು ಸಂತೋಷ ಪಡಿ. ಯಾಕಂದ್ರೆ ಇದನ್ನ ನೋಡಿ ಅವನು ಸಂತೋಷ ಪಡ್ತಾನೆ. ಇವತ್ತು ಪಾಪ ಅವನೇನೆ ಇದ್ಬಿಟ್ಟು ನಾನು ರಾಘು ಹತ್ತಿದ್ ನೋಡ್ಬಿಟ್ಟಿದ್ರೆ ಅವನು ಎಷ್ಟು ಸಂಕಟ ಪಡ್ತಿದ್ನೋ ಏನೋ. ಅದಕ್ಕೆ ನಾವು ಸಂಕಟ ಪಡೋದನ್ನ ನೋಡೋದೇ ಬೇಡ ಅಂತ ಎಲ್ಲರೂ ಹೊಂಟೋದ್ರು. ಅಪ್ಪಾಜಿ, ಅಮ್ಮ, ಅವರು, ಅಪ್ಪಣ್ಣ, ಎಲ್ರಿಗೂ ಬರುತ್ತೆ, ಹೋಗೋ ಟೈಮ್ ಬರುತ್ತೆ. ಬಟ್ ಇವನಿಗೆ ಇಷ್ಟು ಬೇಗ ಬಂತಲ್ಲ ಅಂತ ಒಂದು ನೋವು ಅಷ್ಟೇನೆ. ಸಂತೋಷ ಆಗುತ್ತೆ ಇಷ್ಟೊಂದು ಪ್ರೀತಿ ಗಳಿಸಿರೋದಕ್ಕೆ. ಇವತ್ತು ನಾವು ದುಃಖನ ಸಹಿಸ್ಕೊಂಡಿದೀವಿ ಅಂದ್ರೆ ನೀವೆಲ್ರೂ ಇಂಡಸ್ಟ್ರಿ ಹೊರಗಡೆಯಿಂದ ಎಲ್ಲರೂ ಬಂದು ನೀವೊಂದು ನಮ್ಮ ಸಪೋರ್ಟ್ ಕೊಟ್ಟಿದ್ರಲ್ಲ, ನಾವು ಯಾವತ್ತೂ ಮರೆಯಲ್ಲ. ಇವತ್ತು ನನ್ನ ತಮ್ಮನ್ನ ನೀವೆಲ್ಲ ಯಂಗ್ಸ್ಟರ್ಸ್ ಇವಾಗ ಯಾರಿದ್ದೀರ, ಧ್ರುವ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ವಿಜಯ್ ಇರ್ಬೋದು, ಗಣೇಶ್ ಇರ್ಬೋದು, ಎಲ್ಲರಲ್ಲೂ ನೋಡ್ತೀವಿ ನಾವು ನನ್ನ ತಮ್ಮನ್ನ. ಇವಾಗ ತಾನೇ ವಿಶಾಲ್ ಅವ್ರ ಹತ್ರ ಹೇಳ್ತಿದ್ದೆ, ವಿಶಾಲ್ ನೋಡ್ದಾಗ್ಲ ನನ್ನ ತಮ್ಮನ್ ನೋಡ್ದಂಗೆ ಆಗುತ್ತೆ ಅಂತ. ನಾನು ಇವತ್ತು ಹೇಳಿದ ಮಾತಲ್ಲ, ಅದು ಯಾವತ್ತೂ ನಾನು ಅಪ್ಪು ಹತ್ರನೂ ಹೇಳಿದ್ದೆ. ವಿಶಾಲ್ ನೋಡ್ದಾಗ್ಲೆಲ್ಲ ನೀನು ನೋಡ್ದಂಗೆ ಆಗುತ್ತೆ ಅಪ್ಪು. ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಆ್ಯಕ್ಟ್ ಮಾಡೋ ಸ್ಟೈಲ್ ಇರ್ಬೋದು, ಎಲ್ಲ ಅವ್ರು ನೋಡ್ದಂಗೆ ಆಯ್ತು. ಇವತ್ತು ನೋಡ್ದಾಗ್ಲೂ ಅದನ್ನೇ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅವರೆಲ್ಲರೂ ಬಂದು ಅವ್ರವ್ರು ನಾವಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟೊಂದು ಪ್ರೀತಿ ಗಳಿಸಿದ್ದಾನೆ ಅವನು. ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಹೇಳ್ತಾ ಇನ್ನೊಂದು ಲಾಸ್ಟ್ ಮಾತು, ಯಾವಾಗ ನಾವು ಪಾರ್ಟಿ ಮಾಡಿದ್ರು ಸರಿ, ಮನೇಲಿ ಬಂದಾಗ ಕರೋಕೆ ಆಡ್ತೀವಿ, ಅದ್ರಲ್ಲಿ ಯಾವಾಗಲೂ ಒಂದು ಸಾಂಗ್ ಅವ್ನು ತುಂಬ ಇಷ್ಟ, ಮೈ ಶಾಯರ್ ತೋ ನಹಿ ಅಂತ ತುಂಬ ಇಷ್ಟ. ಅವನಿಗೋಸ್ಕರ ಹಾಡು ಹೇಳ್ತೀನಿ. ಅಪ್ಪು, ದಿಸ್ ಇಸ್ ಫಾರ್ ಯು. ಮೈ ಶಾಯರ್ ತೋ ನಹಿ ಮಗರ್ ಹಸಿ, जब से देखा मैंने तुझको मुझको शायरी आ गई. मैं शायर तो नहीं सोचता हूँ, मगर मैं दुआ मांगता, हाथ अपने उठाकर तुझे मांगता. जब से तुमसे मोहब्बत मैं करने लगा, तब से मैंने इबादत मैं करने लगा. मैं काफिर तो नहीं मगर हंसी, जब से देखा मैंने तुझको मुझको शायरी आ गई. Thank you. ಶಿವಣ್ಣ, ನಿಮ್ಮೆಲ್ಲರೊಟ್ಟಿಗೆ ನಾವೆಲ್ಲರೂ ಇದ್ದೇವೆ. ಇರಿ ಕರುನಾಡೆ ಇದೆ. ಒಂದು ಪುಟ್ಟ AV ಇದೀಗ. ಆ ಬಳಿಕ ಗುರು ಕಿರಣ್ ತಂಡದವರ ಆ ಸಂಗೀತ ನಮನ ಕಾರ್ಯಕ್ರಮ ಮುಂದುವರಿಯಲಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಮೌನವಾಗಿದ್ದೀರಾ? ಓ, ನಾನು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋದೆ ಅಂತ ಬೇಜಾರ? ಸಿನಿಮಾ ಮುಗಿದ ಮೇಲೆ ಥಿಯೇಟ್ರಿಂದ ಹೊರಗಡೆ ಹೋದಂತೆ ನಮ್ಮ ಬದುಕಿನ ಚಾಲನೆ ಮುಗಿದ ಮೇಲೆ ಈ ದೇಹ ಬಿಟ್ಟು ಹೋಗ್ಲೇಬೇಕಲ್ವಾ? ನಾನು ದೈಹಿಕವಾಗಿ ನಿಮ್ಮಿಂದ ದೂರವಾಗಿದ್ದೇನೆ, ಆದರೆ ಮಾನಸಿಕವಾಗಲ್ಲ. ನಾನೆಂದಿಗೂ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತೇನೆ. ನಿಮ್ಮ ವಿಶಾಲ ಹೃದಯನೇ ನನ್ನ ಶಾಶ್ವತ ಆಲಯ. ನೀವು ಮಾಡುವಂಥ ಒಳ್ಳೆ ಕಾರ್ಯಗಳಲ್ಲಿ, ಸಮಾಜ ಸೇವೆಗಳಲ್ಲಿ, ಕನ್ನಡ ಚಿತ್ರಗಳಲ್ಲಿ ನಾನು ನಿಮ್ಮೊಂದಿಗಿರ್ತೇನೆ. ನನಗೆ ಯಾವಾಗಲೂ ಆ ಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸದಾ ನೀವು ಖುಷಿಯಾಗಿದ್ದು ನಿಮ್ಮ ಜೊತೆಲಿರೋನು ಖುಷಿಯಾಗಿಸಿ. ಯಾಕಂದ್ರೆ ಜೀವನ ಚಿಕ್ಕದು. ಈ ನಿಮ್ಮ ಪ್ರೀತಿ ಅಭಿಮಾನಕ್ಕೆ
ಈ ನಿಮ್ಮ ಅಪ್ಪು ಸದಾ ಚಿರಋಣಿ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಮತ್ತೊಮ್ಮೆ ಅಪ್ಪು ಅವರನ್ನು ಈ ಪರಿಯಲ್ಲಿ ಕಾಣುವಂತಹ ಅವಕಾಶ ಪ್ರಾಪ್ತವಾಗಿದೆ. ಕೇಳಿ ಕೇಳಿ. ಹಲೋ ಗೀತ ನಮನ ಇದೀಗ ರಾಜೇಶ್ ಕೃಷ್ಣನ್ ಅವರು ಗೀತಗುಚ್ಛವನ್ನು ಸಾಧ್ಯ ಮಾಡಿಕೊಳ್ಳಲಿದ್ದಾರೆ. ಬಂಧುಗಳೇ, ಅಪ್ಪು ಸವಿ ನೆನಪಿಗಾಗಿ ಈ ಕಾರ್ಯಕ್ರಮ ದಯಮಾಡಿ ಕುಳಿತುಕೊಳ್ಳಿ. ಸಭೆ ಈವರೆಗೆ ತುಂಬ ಅರ್ಥಪೂರ್ಣವಾಗಿ ಘನತೆಯಿಂದ ಸಾಗಿ ಬಂದಿದೆ. ಇದೀಗ ಈ ಗೀತ ಗಾಯನ ಕಾರ್ಯಕ್ರಮದಲ್ಲೂ ಸಹ ತಾವೆಲ್ಲರೂ ಇಷ್ಟೇ ಶ್ರದ್ಧೆ ಮತ್ತು ಸಹನೆಯಿಂದ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಕೋರಿಕೆ. ರಾಜೇಶ್ ಕೃಷ್ಣನ್ ಇದೀಗ ವೇದಿಕೆಯಲ್ಲಿ ತಮ್ಮ ನಮನವನ್ನು ಸಲ್ಲಿಸುವ ಸಲುವಾಗಿ. ಏನಿದು ಈ ದಿನ ಕಣ ಕಣ ಕಂಪನ, ಏನಿದು ಈ ದಿನ ಪ್ರತಿಕ್ಷಣ ತಲ್ಲಣ, ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗುವುದಿಲ್ಲ. ನಿನ್ನಲ್ಲೇ ನೂರು ಪ್ರಶ್ನೆನ ಕೇಳಿಕೊಂಡರು ಉತ್ತರಾನೇ ಇಲ್ಲ. ಕಾಣದ ಸೆಳೆತಕ್ಕೆ ಸೋತಿದೆ ಮನಸ್ಸಿದು, ದೇವರ ಲೆಕ್ಕವು ಎಂದಿಗೂ ತಪ್ಪದು. ಕುಣಿಸುವ ಪ್ರೀತಿಯ ಅಂಗೈಯಲಿ ಕೈಗೊಂಬೆಯು ಎಂದು ನಾವಿಲ್ಲಿ, ಕಲ್ಲಂಥ ಮನಸ್ಸೀಗ ಕರಗೋಯಿತು, ಆಸೆಯು ಎದೆ ತುಂಬಿ ಹಾಡಾಯ್ತು. ಈ ಪ್ರೀತಿಗೆ ಬಂತೀಗ ಅಂತ್ಯಕಾಲ, ಕಣ್ಣು ತೆರೆದು ನೋಡು. ನಿನ್ನೆ ನಾಳೆಯ ಚಿಂತೆಯ ದೂರ ಮಾಡಿ ಮನಸ್ಸು ಬಿಚ್ಚಿ ಹಾಡು. ಪ್ರತಿ ಚಿತ್ರವೂ ಪ್ರತಿ ಪಾತ್ರವು ಎಂದೆಂದಿಗೂ ಅವು ಅಮರವು. ಹಾಡಾಗಲಿ ಮಾತಾಗಲಿ ನಿಮ್ಮ ಧ್ವನಿಯಲಿ ಅವು ಮಧುರವು. ಪ್ರೀತಿಯ ನೀಡಿ ಸ್ನೇಹವ ಹಂಚಿ ದೂರ ಸರಿದ ಗೆಳೆಯ, ನೀವು ಇಲ್ಲದೆ ಸೋತು ನೊಂದಿವೆ ಕೋಟಿ ಕೋಟಿ ಹೃದಯ. ನಿಮ್ಮ ವಿನಯಕ್ಕೆ ವಾತ್ಸಲ್ಯಕ್ಕೆ ನಾ ಎಂದಿಗೂ ಅಭಿಮಾನಿಯು. ನಿಮ್ಮೊಂದಿಗೆ ಇದ್ದ ದಿನಗಳು ನನ್ನ ಬದುಕಿನ ಸವಿಕ್ಷಣಗಳು. ಪ್ರೀತಿ ಸ್ನೇಹಕ್ಕೆ ಪ್ರೇಮ ಮಮತೆಗೆ ಮಿಡಿವ ಮುದ್ದು ಹೃದಯ. ನಮ್ಮ ನಾಡಿನ ಚಿನ್ನದ ಮಣ್ಣಲ್ಲಿ ಮತ್ತೆ ಹುಟ್ಟು ಗೆಳೆಯ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ
ಅಭಿಮಾನಕ್ಕೆ ನೀನೇ ಮಗುವಿನಂಥ ನಗುವ ಸಹಿಸದಂಥ ದೈವ ಕರೆದುಕೊಂಡು ಹೋಯ್ತು ನೀಡದೇನೆ ಏನು ಸುಳಿವ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಅಭಿಮಾನಕ್ಕೆ ನೀನೇ ನಿಮ್ಮ ನಗುವ ಮೊಗವ ಎಂದು ಮರೆಯಲಾರೆ ಕನ್ನಡಿಗರ ಮನದಿ ಎಂದು ಮಿನುಗೋ ಬಂಗಾರದ ತಾರೆ ನೀನೇ ನೀನೇ ನಮಗೆಲ್ಲ ನೀನೇ ಮಾತು ನೀನೇ ಅಭಿಮಾನಕ್ಕೆ ನೀನೇ ಪ್ರತಿ ಹಾಡು ಅಪ್ಪುಗಾಗಿ, ಅಪ್ಪು ನೆನಪಿಗಾಗಿ. ಮುಂದಿನದ್ದು ಸುನಿಲ್ ರಾವ್ ಮತ್ತು ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ. ಈ ಒಂದು ಗಾನ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಲುವಾಗಿಯೇ ಸಹ ಖ್ಯಾತ ಕಲಾವಿದರಾದ ಶ್ರೀ ಶಿವಮಣಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ವೇದಿಕೆಗೆ ಈ ಹಾಡಿಗಾಗಿ ಬರಮಾಡ್ಕೊಳ್ತಿದ್ದೇವೆ. ಸರ್, ಪ್ಲೀಸ್ ಆನ್ ಸ್ಟೇಜ್. ಶ್ರೀ ಶಿವಮಣಿ ಅವರು. ಬಂಧುಗಳೇ, ದಯಮಾಡಿ ಗಮನಿಸಿ, ಇಷ್ಟೊತ್ತಿನವರೆಗೂ ಅತ್ಯಂತ ಶಿಸ್ತಿನಿಂದ ನಡೆದ ಕಾರ್ಯಕ್ರಮ. ವೇದಿಕೆ ಮೇಲೆ ಕಲಾವಿದರು ಹಾಡನ್ನು ಪ್ರಸ್ತುತಪಡಿಸ್ತಿದ್ದಾರೆ. ದಯಮಾಡಿ ಸಹಕರಿಸಿ. ದಯವಿಟ್ಟು ಇಲ್ಲಿ ವೇದಿಕೆ ಮುಂದೆ ಇರುವಂತ ಗಣ್ಯರು ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಅಪ್ಪು ಸಾರ್ಗೆ ನಮನ ಸಲ್ಸಕ್ ಬಂದಿರ, ದಯವಿಟ್ಟು ಈ ತರ ಒಂದು ಇದು ಮಾಡಬೇಡಿ. ಎಲ್ಲ ಆಸೀನರಾಗಿ, ಇನ್ನು ಕಾರ್ಯಕ್ರಮ ಮುಂದುವರಿತಾ ಇದೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ, ಇರೋರೆಲ್ಲ ಹಿಂದೆ ಕೂತ್ಕೊಳ್ಳಿ, ಸೀಟುಗಳಿದೆ. ನೀವು ಕೂರೋರು ಕೂತ್ಕೊಳ್ಳೋರ್ಗು ಹೋಗಲ್ಲ ನೋಡಿ. ದಯವಿಟ್ಟು ನೀವು ಅಲ್ಲಿ ಫೋಟೋ ಮುಂದೆ ಎಲ್ಲ ಈ ಕಡೆ ಬನ್ನಿ, ಆಮೇಲೆ ತಗೊಳ್ಳಿ. ದಯವಿಟ್ಟು ಕಾರ್ಯಕ್ರಮ ಮುಂದುವರಿಯುತ್ತೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನಮನ ಸಲ್ಲಿಸ್ತಾ ಇದ್ದೀವಿ, ನಾವು ಡಿಸಿಪ್ಲಿನ್ ಆಗಿರ್ಬೇಕು. ನಾವು ನಿಮ್ ಕೈ ಮುದ್ದು ಕೇಳ್ಕೊತೀವಿ, ಬನ್ರಿ ಸೆಲ್ಫಿ ಎಲ್ಲ ತಗೊಳ್ಳೋದು, ಆಮೇಲೆ ತಗೊಳ್ರಿ. ನೀವು ಒಂದು ಗೌರವ ಕೊಡ್ಬೇಕು ನಾವು ಅಲ್ಲಿ ಅವ್ರಿಗೆ. देखो
ವಿಧಿ ಬರಹ ಎಂಥ ಘೋರ ನೀ ಹೋದೆ ದೂರ ದೂರ ಈ ನಮ್ಮ ನಾಡು ಪೂರ ಅಳುತ್ತಿಹುದು ಬೇಗ ಬಾರ ಸಾಕ ಈ ಮಣ್ಣ ಋಣ ನಿನಗೆ ಇಲ್ಲ ಮರಣ ನಿಲ್ಲಿಸು ನಿನ್ನ ಪಯಣ ವಿಧಿ ಬರಹ ಎಂಥ ಘೋರ ನೀ ಹೋದೆ ದೂರ ದೂರ ಈ ನಮ್ಮ ನಾಡು ಪೂರ ಅಳುತ್ತಿಹುದು ಬೇಗ ಬಾರ ನೀನೇ ಜೀವ ನೀನೇ ಭಾವ ಅನ್ನೋ ಮಾತಿಗೆ ಮಾತು ನೀಡಿ ಮನಸ್ಸು ನೀಡಿ ಹಾಡೋ ಪ್ರೀತಿಗೆ ಸನಿಹ ವಿರಹ ಕಲಹ ಹಣೆಯ ಬರಹ ವಿಧಿ ಬರಹ ಎಂಥ ಘೋರ ನೀ ಹೋದೆ ದೂರ ದೂರ ಈ ನಮ್ಮ ನಾಡು ಪೂರ ಅಳುತ್ತಿಹುದು ಬೇಗ ಬಾರ ನೋವು ನಲಿವು ಸೋಲು ಗೆಲುವು ಉಂಟು ಪ್ರೀತಿಗೆ ಯಾರೋ ಬಂಧು ಯಾರೋ ಬಳಗ ಬಾಳ ಪಯಣಕ್ಕೆ ಕನಸೋ ಭ್ರಮೆಯೋ ಜಗವೇ ಕುರುಡಾಗಿದೆ ವಿಧಿ ಬರಹ ಎಂಥ ಘೋರ ನೀ ಹೋದೆ ದೂರ ದೂರ ಈ ನಮ್ಮ ನಾಡು ಪೂರ ಅಳುತ್ತಿಹುದು ಬೇಗ ಬಾರ ಸಾಕ ಈ ಮಣ್ಣ ಋಣ ನಿನಗೆ ಇಲ್ಲ ಮರಣ ನಿಲ್ಲಿಸು ನಿನ್ನ ಪಯಣ ಧನ್ಯವಾದ. ಸರ್ ಈ ವೇದಿಕೆ ಒಂದು ವಿಷಾದದ ವೇದಿಕೆ. ಆದರೆ ಅಪ್ಪು ಅವರಿಗೆ, ಪುನೀತ್ ಅವರಿಗೆ ಅವರ ಗೌರವವನ್ನು